ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ನಮಸ್ಕಾರ ಮಕ್ಕಳೇ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದ ಭಾಗವಾಗಿ ಇವತ್ತಿನ ಈ ತರಗತಿಯಲ್ಲಿ ನಾನು ಈ ಸೆಕೆಂಡ್ PUC ಮತ್ತೆ SSLC ಪರೀಕ್ಷೆಯಲ್ಲಿ ಇಂಗ್ಲಿಷ್ ವಿಷಯದ ಪರೀಕ್ಷೆಯನ್ನ ಹೇಗೆ ಪರೀಕ್ಷಾ ದಿನ ಬರೆಯಬೇಕು ಮತ್ತೆ ಆ ಪರೀಕ್ಷಾ ದಿನದ ಹಿಂದಿನ ದಿನಗಳಲ್ಲಿ ನಿಮ್ಮ ತರಬೇತಿ ಹೇಗಿರಬೇಕು, ನಿಮ್ಮ ತಯಾರಿ ಹೇಗಿರಬೇಕು, ಸಿದ್ಧತೆ ಹೇಗಿರಬೇಕು ಅಂತ ಹೇಳಿ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಒಂದಿಷ್ಟು ವಿವರಣೆಯನ್ನ, ಮಾಹಿತಿಯನ್ನ ಕೊಡ್ತೇನೆ. ಇದರ ಹಿಂದಿನ ತರಗತಿಗಳಲ್ಲಿ ನಾನು ಪ್ರಥಮ PUC ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ, ಪ್ಯಾಟ್ರನ್ ಹೇಗಿದೆ ಮತ್ತೆ ಅದಕ್ಕೆ ಹೇಗೆ ಸಿದ್ಧತೆಯನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ ವಿವರಿಸಿದ್ದೆ. ಅದಾದ ನಂತರ ಮತ್ತೊಂದು ತರಗತಿಯಲ್ಲಿ ಈ ಸೆಕೆಂಡ್ PUC ಇಂಗ್ಲಿಷ್ ಕ್ವಶನ್ ಪ್ಯಾಟ್ರನ್ ಹೇಗಿದೆ, ಅದಕ್ಕೆ ಬೇಕಾದಂತಹ ಸಿದ್ಧತೆ ಹೇಗಿರಬೇಕು, ತಯಾರಿ ಹೇಗಿರಬೇಕು ಅನ್ನೋದನ್ನ ವಿವರವಾಗಿ ವಿವರಿಸಿದ್ದೆ. ಮುಂದಿನ ತರಗತಿಯಲ್ಲಿ SSLC ಅಂದ್ರೆ 10ನೇ ತರಗತಿಯ ಇಂಗ್ಲಿಷ್ ವಿಷಯದ ಕ್ವಶನ್ ಪೇಪರ್, ಮಾದರಿ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಹೇಗಿರುತ್ತೆ ಮತ್ತು ಅದಕ್ಕೆ ಬೇಕಾದಂತಹ ಸಿದ್ಧತೆ ಹೇಗಿರಬೇಕು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಖಂಡಿತ ವಿವರಿಸ್ತೇನೆ. ಅಂದ್ರೆ ಈ ತರಗತಿಯಲ್ಲಿ ಪರೀಕ್ಷೆಯ ಸಂದರ್ಭದಲ್ಲಿ ನಾವು ಇಂಗ್ಲಿಷ್ ಪತ್ರಿಕೆಯನ್ನ ಹೇಗೆ ನಿಭಾಯಿಸಬೇಕು, ಅವತ್ತು ಎಕ್ಸಾಮ್ ದಿನ ನಾನು ಚೆನ್ನಾಗಿ ಬರಿಬೇಕು ಅಂದ್ರೆ ಯಾವ ರೀತಿಯ ತಯಾರಿಯನ್ನ ನಾನು ಮಾಡ್ಕೊಂಡಿರ್ಬೇಕು ಅನ್ನೋದನ್ನ ನಾನಿವತ್ತು ಹೆಚ್ಚು ಆದ್ಯತೆ ಕೊಟ್ಟು ವಿವರಿಸ್ತೇನೆ. ಕಾರಣ ಏನಂದ್ರೆ ಮಾರ್ಚ್ 1ನೇ ತಾರೀಕಿನಿಂದ ದ್ವಿತೀಯ PU ಪರೀಕ್ಷೆಗಳು ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಹಾಗೆ ಮಾರ್ಚ್ 22ರಿಂದ 10ನೇ ತರಗತಿಯ ಪರೀಕ್ಷೆಗಳು ಪ್ರಾರಂಭ ಆಗತ್ತೆ. ಇನ್ನು ಸ್ವಲ್ಪ ಸಮಯಾವಕಾಶ ಇರೋದ್ರಿಂದ ಈ ತರಗತಿಯಲ್ಲಿ ನಾನು ದ್ವಿತೀಯ PU ಮಕ್ಕಳಿಗೆ ಹಾಗೆ 10ನೇ ತರಗತಿಯ ಮಕ್ಕಳಿಗೆ ಇಬ್ಬರಿಗೂ ಅನುಕೂಲ ಆಗುವ ಹಾಗೆ ಕೆಲವು ಮಾಹಿತಿಯನ್ನ ಕೊಡ್ತೇನೆ. ಮಕ್ಕಳೇ, ಒಂದು ವಿಷಯವನ್ನ ಏನ್ ನೆನ್ಪಿಡ್ಬೇಕಂತ ಹೇಳಿದ್ರೆ, ಈ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನೋದು ಏನಿದೆ, ಇಂಗ್ಲಿಷ್ ವಿಷಯ ಏನಿದೆ, ಈ ಪರೀಕ್ಷೆ ನಿಮಗೋಸ್ಕರ, ನಿಮ್ಮ ಕಲಿಕೆಗೋಸ್ಕರ, ನಿಮ್ಮ ಅನುಕೂಲಕ್ಕೋಸ್ಕರ ಇರುವಂತ ವ್ಯವಸ್ಥೆ ಅಂತ ಹೇಳಿ ಮೊದಲು ನಿಮ್ಮ ಯೋಚನೆಯಲ್ಲಿ ಬದಲಾವಣೆ ಬರಬೇಕು. ಯಾವಾಗ ನಾವು ಪರೀಕ್ಷೆಯನ್ನ ನಮ್ಮ ಒಳಿತಿಗಾಗಿ, ನಮ್ಮ ಸ್ನೇಹಿತ, ನಮ್ಮ ವಿಶ್ವಾಸಕ್ಕಾಗಿ ಇರುವಂತಹ ಒಂದು ವ್ಯವಸ್ಥೆ ಅಂತ ಹೇಳಿ ಭಾವಿಸೋದಿಲ್ವೋ ಅಲ್ಲಿಯ ತನಕ ಪರೀಕ್ಷೆಗಳನ್ನ ನಾವು ಸಮಾಧಾನಕರವಾಗಿ ಬರೆಯುವಂಥದ್ದು ಕಷ್ಟ ಆಗುತ್ತೆ. ಅದರಲ್ಲೂ ಪರೀಕ್ಷೆ ಅನ್ನೋದು ಶತ್ರುವಿನ ರೀತಿ ನಮಗೆ ಕಷ್ಟ ಕೊಡುತ್ತೆ, ನಮಗೆ ಕಾಟ ಕೊಡುತ್ತೆ, ನಮಗೆ ಒತ್ತಡ ತರತ್ತೆ, ಹೀಗೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಪರೀಕ್ಷೆಯ ದಿನ ನೀವು ಉತ್ತಮವಾಗಿ ಪರೀಕ್ಷೆಯಲ್ಲಿ ಉತ್ತರಿಸಲಿಕ್ಕೆ ತೊಂದರೆ ಆಗ್ಬೇಕು. ಯಾಕಂದ್ರೆ ಮಾನಸಿಕವಾಗಿ ಪರೀಕ್ಷೆ ಅನ್ನುವ ವ್ಯವಸ್ಥೆಯನ್ನ ನಮ್ಮ ಅನುಕೂಲಕ್ಕೆ ಅಂತ ಹೇಳಿ ನಾವು ಭಾವಿಸ್ಬೇಕೇ ಹೊರತು ನಮ್ಮ ಅನಾನುಕೂಲಕ್ಕೆ ಅಥವಾ ನಮಗೆ ಕಷ್ಟ ಕೊಡ್ಲಿಕ್ಕೆ ಅಂತ ಹೇಳಿ ಭಾವಿಸಿದ್ರೆ ನಮ್ಮ ವರ್ತನೆ ಯಾವಾಗ್ಲೂ ಹಾಗೆ ಇರುತ್ತೆ. ಈಗ ಉದಾಹರಣೆಗೆ ನೀವು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಹಾವು ಅಡ್ಡ ಬಂತು ಅಂತ ಇಟ್ಕೊಳ್ಳಿ. ಆಗ ನೀವೇನ್ ಮಾಡ್ತೀರಿ, ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಅದರಿಂದ ದೂರ ಇರುವಂತ ಪ್ರಯತ್ನವನ್ನ ಮಾಡ್ತೀರಿ. ಹಾಗೆ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ದೂರದಿಂದ ಒಂದು ರಸ್ತೆ ಚಿಕ್ಕದಿದೆ, ಒಂದು ದೊಡ್ಡ ಬಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಆದಷ್ಟು ದೂರ ಹೋಗಿ ನಿಂತು ಆ ಬಸ್ಸಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡ್ತೀರಿ. ಇದು ನಮ್ಮಲ್ಲಿರುವಂತ ಒಂದು ಮೂಲಭೂತ ವರ್ತನೆ. ಯಾವುದನ್ನ ನಾವು ಅಪಾಯ, ಕಷ್ಟ, ತೊಂದರೆದಾಯಕ ಅಂತ ಅನ್ಕೊಳ್ತೀವೋ ಅದರಿಂದ ಯಾವಾಗ್ಲೂ ನಾವು ದೂರ ಇರುವಂತ ಪ್ರಯತ್ನ ಮಾಡ್ತೀವಿ. ಈ ಪರೀಕ್ಷೆಗಳನ್ನ ನಾವು ಅಪಾಯಕಾರಿ, ತೊಂದರೆದಾಯಕ, ಕಷ್ಟಕರ ಅಂತ ಯೋಚನೆ ಮಾಡಿದ್ರೆ ನಾವು ಪರೀಕ್ಷೆಯ ಹತ್ರ ಹೋಗೋದಿಲ್ಲ, ಪರೀಕ್ಷೆಯಿಂದ ತುಂಬಾ ದೂರ ಹೋಗ್ತೀವಿ. ಹಾಗಾಗಿ ಮಕ್ಕಳೇ, ಅದರಲ್ಲೂ ಇಂಗ್ಲಿಷ್ ವಿಷಯಕ್ಕೆ ಬಂದಾಗ ಬಹಳಷ್ಟು ಬಾರಿ ನಾವ್ ಏನ್ ಯೋಚನೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಕಷ್ಟ, ಏನ್ ಮಾಡಿದ್ರು ಅದು ಅರ್ಥ ಆಗುದಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಅದರ ಫಲವಾಗಿ ನಾವೇನಾಗ್ತೀವಿ ಅಂದ್ರೆ ಅದರಿಂದ ದೂರ ಹೋಗ್ತೀವಿ. ಆದ್ರೆ ಪರೀಕ್ಷೆಯನ್ನ ನೀವು ಚೆನ್ನಾಗಿ
ನಿಭಾಯಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂತ ಮಾನಸಿಕ ಸಿದ್ಧತೆ ಆಗಬೇಕು. ನಾವು ಮೊದಲು ನಮ್ಮ ಯೋಚನೆಯನ್ನ ಸರಿ ಮಾಡ್ಕೊಳ್ಬೇಕು. ಈ ಯೋಚನೆಯನ್ನ ಸರಿ ಮಾಡ್ಕೊಳ್ಳೋದು ಹೇಗೆ? ಈಗ ನಾನ್ ನಿಮ್ಗೆ 3 ಅಂಶಗಳನ್ನ ಹೇಳ್ತೇನೆ. ಈ 3 ಅಂಶಗಳು ಇಂಗ್ಲಿಷ್ ವಿಷಯದ ಎಕ್ಸಾಮಿಗೆ ಅಷ್ಟೇ ಅಲ್ಲದೆ ಉಳಿದ ಎಲ್ಲ ಸಬ್ಜೆಕ್ಟ್ಗಳ ವಿಷಯಗಳ ಪರೀಕ್ಷೆ ಎಕ್ಸಾಮಿಗೂ ಕೂಡ ನಿಮಗೆ ಅನುಕೂಲ ಆಗತ್ತೆ. ಆ 3 ಅಂಶಗಳೇನಪ್ಪಾ ಅಂತ ಹೇಳಿದ್ರೆ, 1 ಅರಿವು, 2 ಅಭ್ಯಾಸ, 3 ಆತ್ಮವಿಶ್ವಾಸ. ಅರಿವು ಅಂದ್ರೆ ಏನು? ಅರಿವು ಅಂತ ಹೇಳಿದ್ರೆ ತಿಳ್ಕೊಳ್ಳೋದು, ತಿಳಿದಿರೋದು. ನೀವು ಇಂಗ್ಲಿಷ್ ನ ಪರೀಕ್ಷೆಯನ್ನ ಚೆನ್ನಾಗಿ ಬರೀಬೇಕು, ನಾನು ಇಂಗ್ಲಿಷ್ ನಲ್ಲಿ ಪಾಸ್ ಆಗ್ಬೇಕು ಅನ್ನುವಂತ ಆಲೋಚನೆ ಏನಾದ್ರೂ ನಿಮ್ಗಿದ್ರೆ, ನೀವು ಮೊದಲು ನಿಮ್ಮಲ್ಲಿ ಮೂಡಬೇಕಾದಂತ ಅರಿವು, ತಿಳಿವು ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ಕಷ್ಟ ಅಲ್ಲ, ಅದು ಒಂದು ಭಾಷೆ. ಆದ್ರೆ ನೀವು ಬಳಸುವ ಭಾಷೆಗಿಂತ ಸ್ವಲ್ಪ ಭಿನ್ನವಾದಂತ ಭಾಷೆ. ನೋಡಿ, ಕನ್ನಡ ಬರೀಬೇಕಾದ್ರೆ 2 ರೂಲ್ 2 ಗೆರೆ ಇರೋ ಪುಸ್ತಕದಲ್ಲಿ ಬರಿತೀವಿ, ಅಭ್ಯಾಸ ಮಾಡ್ತೀವಿ. ಇಂಗ್ಲಿಷ್ ಬರೀಬೇಕಾದ್ರೆ 4 ರೂಲ್ 4 ಗೆರೆ ಇರುವ ಆ ಪುಸ್ತಕದಲ್ಲಿ ಬರೆದು ಅಭ್ಯಾಸ ಮಾಡಿರ್ತೀವಿ. ಈ ವ್ಯತ್ಯಾಸ ಬಿಟ್ರೆ ಕನ್ನಡದಲ್ಲೂ ಅಕ್ಷರಗಳಿದೆ, ಇಂಗ್ಲಿಷ್ ನಲ್ಲೂ ಅಕ್ಷರ ಇದೆ. ಅಲ್ಲಿ ABCD, ಇಲ್ಲಿ ಅ, ಇ. ಹಾಗಾಗಿ ಮಕ್ಕಳೇ, ಇಂಗ್ಲಿಷ್ ಅನ್ನೋದು ಒಂದು ಡಿಫರೆಂಟ್ ಆದಂತ ಭಾಷೆ ಅಷ್ಟೇ. ಆದ್ರೆ ಅದೊಂದು ಭಾಷೆ. ನಾವು ಮಾತಾಡುವ ರೀತಿ, ಅದನ್ನ ಉಚ್ಚರಿಸುವ ರೀತಿ, ಬರೆಯುವ ರೀತಿ ನಾವು ಮನೆಯಲ್ಲಿ ಬಳಸುವ ಭಾಷೆಗಿಂತ ಡಿಫರೆಂಟ್ ಆಗಿರುತ್ತೆ ಅನ್ನೋದು ಒಂದ್ ಬಿಟ್ರೆ, ಇಟ್ ಈಸ್ ಆಲ್ಸೋ ಅ ಲ್ಯಾಂಗ್ವೇಜ್. ಕನ್ನಡ, ಮಲಯಾಳಂ, ತಮಿಳು, ಹಿಂದಿ, ಉರ್ದು ಹೇಗಿದೆಯೋ ಹಾಗೆ ಇಂಗ್ಲಿಷ್ ಕೂಡ ಒಂದು ಭಾಷೆ. ಈ ಅರಿವು ನಮ್ಗಿರಬೇಕು. ನಂತರ ಇನ್ನೊಂದು ಅರಿವು ಏನಕ್ಕಿರ್ಬೇಕಪ್ಪ ಅಂತ ಹೇಳಿದ್ರೆ, ಯಾಕೆ ನಮಗೆ ಇಂಗ್ಲಿಷ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ ಕೊಟ್ಟು ಓದ್ಲಿಕ್ಕೆ ಸ್ಕೂಲಲ್ಲಿ ಹೇಳಿದ್ದಾರೆ, ನಮ್ಮ PU ಕಾಲೇಜಲ್ಲಿ ಹೇಳಿದ್ದಾರೆ, ಈ ದೊಡ್ಡವ್ರು ಯಾಕೆ ನಮ್ಗೆ ಇಂಗ್ಲಿಷ್ ಅನ್ನ ಓದಿಸ್ಬೇಕು ಅಂತ ಓದಿ ಅಂತ ಹೇಳ್ತಾರೆ, ಓದಿ ಅಂತ ಹೇಳಿ ನಮ್ಗೆ ಅದನ್ನ ಓದಿಸೋ ಪ್ರಯತ್ನ ಮಾಡ್ತಾರೆ, ಕಲಿಸೋ ಪ್ರಯತ್ನ ಮಾಡ್ತಾರೆ. ಯಾಕೆ? ಈ ಪ್ರಶ್ನೆಯನ್ನ ನೀವು ಹಾಕೊಳ್ಬೇಕು. ನಿಮಗೆ ಯಾವಾಗ ವೈ, ಯಾಕೆ, ಏಕೆ ಈ ಕೆಲಸ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೋ ಆಗ ನಿಮಗೆ ಕಲೀಲಿಕ್ಕೆ ಸುಲಭ ಆಗತ್ತೆ. ಯಾಕಂದ್ರೆ ವೈ ಅನ್ನೋದಕ್ಕೆ ನೀವು ಉತ್ತರನ ಕಂಡುಕೊಳ್ತೀರಿ. ಈಗ ಮಕ್ಕಳೇ, ನಾನ್ ಹೇಳ್ತೇನೆ ನಿಮಗೆ, ಯಾಕೆ ಇಂಗ್ಲಿಷ್ ಭಾಷೆಯನ್ನ SSLC ಹಂತದಲ್ಲಿ, PUC ಹಂತದಲ್ಲಿ ನೀವು ಕಲೀಲೇಬೇಕು ಅಂತ ಹೇಳಿ ಇಲಾಖೆ, ಸರ್ಕಾರ, ನಿಮ್ಮ ಮನೆಯಲ್ಲಿರೋ ಪೋಷಕರು, ಊರಿನವರು ಎಲ್ರೂ ನಿರೀಕ್ಷೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯನ್ನ ಕಲ್ತ್ರೆ ನಮ್ಗೆ ಜ್ಞಾನವನ್ನ ಪಡೆದುಕೊಳ್ಳುವ ಅವಕಾಶ ವಿಸ್ತಾರ ಆಗತ್ತೆ. ಯಾಕೆ ವಿಸ್ತಾರ ಇಂಗ್ಲಿಷ್ ನಲ್ಲಿ ನಮ್ಗೆ ಜಾಸ್ತಿ ಸಿಗತ್ತೆ ಅಂತ ಹೇಳಿದ್ರೆ, ಈ ಭಾಷೆ ಪ್ರಪಂಚದ ಎಲ್ಲಾ ಭಾಗದಲ್ಲಿಯೂ ಮಾತನಾಡುವಂತ ಭಾಷೆ. ನಾವೇನು ನಾಲೆಜಿ ಅಂತ ಹೇಳ್ತೀವಿ, ಆ ತಂತ್ರಜ್ಞಾನದ ಹೆಚ್ಚು ಬೆಳವಣಿಗೆಗಳನ್ನ ನಾವು ಮೊದಲು ಕಾಣುವುದು, ಕೇಳುವುದು ಇಂಗ್ಲಿಷ್ ಭಾಷೆಯಲ್ಲೇ. ಪ್ರಪಂಚದ ಎಲ್ಲ ದೇಶಗಳು, ಎಲ್ಲ ಜನರು ಇಂಗ್ಲಿಷ್ ಅನ್ನ ಸಂಪರ್ಕ ಭಾಷೆಯಾಗಿ ಬಳಸ್ತಾ ಇರೋದ್ರಿಂದ ಎಲ್ಲ ಕಡೆಯೂ ಈ ಭಾಷೆಗೆ ಆದ್ಯತೆ ಇರೋ ಕಾರಣ ಯಾವುದೇ ಸೈಂಟಿಫಿಕ್ ಇನ್ವೆನ್ಷನ್, ವೈಜ್ಞಾನಿಕ ಸಂಶೋಧನೆಗಳಾದ್ರೆ, ಯಾವುದೇ ತಂತ್ರಜ್ಞಾನದ ಪ್ರಗತಿ ಆದ್ರೆ ಅದೆಲ್ಲ ಮಾಹಿತಿ ಮೊದಲು ನಮಗೆ ಇಂಗ್ಲಿಷ್ ನಲ್ಲಿ ಲಭ್ಯ ಆಗುತ್ತೆ. ಹಾಗಾಗಿ ಇಂಗ್ಲಿಷ್ ಭಾಷೆಯನ್ನ ಕಲ್ತ್ರೆ ನಮಗೆ ಹೆಚ್ಚಿನ ತಿಳುವಳಿಕೆ, ಹೆಚ್ಚಿನ ಜ್ಞಾನ ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮುಂದೆ ನೀವು 10ನೇ ತರಗತಿ ಓದೋ ಮಕ್ಕಳು PUC ಹಂತಕ್ಕೆ ಬರ್ತೀರಿ. ಈಗ PUC ಓದ್ತಾ ಇರೋ ಮಕ್ಕಳು ಮುಂದೆ ಪದವಿ ಹಂತಕ್ಕೋ ಅಥವಾ ಬೇರೆ ಬೇರೆ ತರಬೇತಿಗಳಿಗೋ ನೀವು ಮುಂದೆ ಓದ್ಲಿಕ್ಕೆ ಹೋಗ್ತೀರಿ. ಆಗ ನಿಮಗೆ ಇಂಗ್ಲಿಷ್ ನಲ್ಲಿ ಹೆಚ್ಚು ತಿಳ್ಕೊಳ್ಳಿಕ್ಕೆ, ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಿಮ್ಮ ಅನುಕೂಲಕ್ಕೋಸ್ಕರ, ನಿಮ್ಮ ಭವಿಷ್ಯದ ಬದುಕು, ನೀವು ವಯಸ್ಕರಾಗಿ ಈ ದೇಶದ ಪ್ರಜೆಗಳಾಗಿ ಇನ್ನೂ ಉತ್ತಮ ರೀತಿಯಲ್ಲಿ ನೀವು ಬದುಕ್ರಿ, ಜನಗಳಿಗೆ ಸಹಾಯ ಮಾಡಿ, ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನ ಕೊಡ್ಲಿ ಅನ್ನೋ ಕಾರಣಕ್ಕೆ ಇವತ್ತು ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು, ಮನೆಯಲ್ಲಿ ಪೋಷಕರು, ಹಾಗೆ ಜನಧ್ವನಿ ರೇಡಿಯೋ ಕೇಂದ್ರದವರು ಸಹ ನೀವು ಒಳ್ಳೆಯ ಇಂಗ್ಲಿಷ್ ಅನ್ನ ಕಲೀಲಿ ಅಂತ ಹೇಳಿ ಇಚ್ಛೆ ಪಡ್ತಾರೆ ಮಕ್ಕಳೇ. ಹಾಗಾಗಿ ನೀವು ಇಂಗ್ಲಿಷ್ ಅನ್ನ ನಿಮ್ಮ ಫ್ರೆಂಡ್ ಅಂತ ಯೋಚನೆ ಮಾಡಬೇಕೆ ಹೊರತು ನಿಮ್ಮ ಎನಿಮಿ ಅಂತ ಯೋಚನೆ ಮಾಡಬಾರ್ದು. ಇದನ್ನ
ಸುಲಭವಾಗಿ ನಾನು ಕಲೀಲಿಕ್ಕೆ ಅವಕಾಶ ಇದೆ ಅಂತ ಯೋಚನೆ ಮಾಡ್ಬೇಕೇ ಹೊರತು ಇದು ಕಷ್ಟ, ಇದು ಅಪಾಯ ಅಂತ ಯೋಚನೆ ಮಾಡ್ಬೇಕು. ಮಕ್ಳೇ, ಸ್ವಲ್ಪ ಮಟ್ಟಿಗೆ ನೀವು ಇಂಗ್ಲಿಷಿಗೆ ಶ್ರಮ ಹಾಕ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಈ ಮಾಹಿತಿಯನ್ನ ಕೊಡ್ಲಿಕ್ಕೆ ಕನ್ನಡ ಭಾಷೆಯನ್ನು ಬಳಸ್ಕೊಳ್ತಾ ಇದ್ದೀನಿ. ಕನ್ನಡ ಭಾಷೆ ನನಗೆ ನನ್ನ ತಂದೆ ತಾಯಿಯಿಂದ, ನನ್ನ ಮನೆಯಲ್ಲಿ ಅಜ್ಜಿ ತಾತನಿಂದ, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದ್ರಿಗೆ ಮಾತಾಡ್ತಾ ನಾನು ಕಲ್ತ್ಕೊಂಡಿರೋ ಭಾಷೆ. ಹಾಗಾಗಿ ನನಗೆ ಈ ಭಾಷೆಯನ್ನ ಮಾತಾಡೋದು ಸುಲಭ. ನನಗೆ ಬುದ್ಧಿ ಬಂದಾಗಿನಿಂದಲೂ ಕೂಡ ನಾನು ಈ ಭಾಷೆಯನ್ನ ಬಳಸ್ತಾ ಬಂದಿದ್ದೆ. ಆದ್ರೆ ಇಂಗ್ಲಿಷ್ ಇದೆಯಲ್ಲ, ಅದನ್ನು ನಾನು ನಿಮ್ ತರನೇ 1ನೇ ಕ್ಲಾಸ್ಗೆ ಹೋದಾಗ ABCD ಕಲ್ತು. ಈ ABCD ಕಲಿಯೋದು ನನಗೆ ಮೊದಲು ತರಗತಿಯಲ್ಲಿ ಕ್ಲಾಸ್ ಅಲ್ಲಿ ಅಷ್ಟೇ ಸಿಕ್ಕಿದ್ದು. ಮನೆಯಲ್ಲಿ ನನ್ಗೆ ಯಾರು ABCD ಹೇಳ್ಕೊಡ್ಲಿಲ್ಲ. ನನ್ನ ಅಪ್ಪ ಅಮ್ಮ, ನನ್ನ ಅಜ್ಜಿ ತಾತ ಅವ್ರು ಯಾರು ನನ್ನ ಜೊತೆಗೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇರ್ಲಿಲ್ಲ. ಹಾಗಾಗಿ ಕನ್ನಡನ ನಾನು 4 ವರ್ಷ ಬೇಗ ಕಲ್ತೆ, ಇಂಗ್ಲಿಷ್ ಅನ್ನ 4-5 ವರ್ಷದ ನಂತರ ಕಲ್ತೆ. ನೋಡ್ಕೊಂಡ್ರೆ ಇಂಗ್ಲಿಷ್ ನಲ್ಲಿ ಮಾತಾಡೋದಕ್ಕೆ ನನಗೆ ತುಂಬಾ ಸಮಯ ಬೇಕಾಯ್ತು. ನಿಮಗೂ ಅಷ್ಟೇ ತುಂಬಾ ಸಮಯ ಬೇಕಾಗಿದೆ. ಇದು ಸಹಜ. ಹಾಗಾಗಿ ಕನ್ನಡಕ್ಕಿಂತ ಹೆಚ್ಚಿನ ತಯಾರಿಯನ್ನ ನಾವು ಇಂಗ್ಲಿಷ್ ಭಾಷೆನಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಟ್ ಇಸ್ ಡಿಫ್ರೆಂಟ್, ಸ್ವಲ್ಪ ಭಿನ್ನವಾಗಿದೆ. ಹಾಗಾಗಿ ಇಂಗ್ಲಿಷ್ ಅನ್ನ ಕಡೆಗೆ ಸ್ವಲ್ಪ ಹೆಚ್ಚಿನ ಸಮಯವನ್ನ, ಹೆಚ್ಚಿನ ಶ್ರಮವನ್ನ ನಾವು ಕೊಡಬೇಕಾಗುತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ಶ್ರಮ ನಮಗೆ ತಕ್ಕ ಫಲವನ್ನು ಮುಂದಿನ ದಿನಗಳಲ್ಲಿ ಕೊಟ್ಟೇ ಕೊಡುತ್ತೆ. ಈಗ ತಕ್ಷಣಕ್ಕೆ ನಿಮಗೆ ಒಳ್ಳೆ ಮಾರ್ಕ್ಸ್ ಅನ್ನು, ಅಂಕಗಳನ್ನ ಗಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಿನ ಸಾಧ್ಯತೆಗಳನ್ನ, ನಿಮ್ಮ ಕಲಿಕೆಯ ಸಾಧ್ಯತೆಗಳನ್ನ ವಿಸ್ತರಿಸಲಿಕ್ಕೆ ಇಂಗ್ಲಿಷ್ ಯಾವಾಗ್ಲೂ ಸಹಾಯ ಮಾಡುತ್ತೆ. ಇದ್ರ ಕಡೆಗೆ ನಿಮ್ಮ ಗಮನ ಇರಬೇಕು. 2ನೇ ಅಂಶ, ನಾ ಹೇಳ್ದೆ 3 ಅಂಶಗಳು ನಮಗೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಒಂದು, ಅರಿವು. ಯಾಕೆ ಇಂಗ್ಲಿಷ್ ಅನ್ನ ನಮಗೆ ಕಲೀಲಿಕ್ಕಿಟ್ಟಿದ್ದಾರೆ. 2ನೇದು ಅಭ್ಯಾಸ. ಈ 2ನೆಯ ಭಾಗ ಇದೆಯಲ್ಲ, ಅಭ್ಯಾಸ. ಈ ಅಭ್ಯಾಸದ ವಿಚಾರಕ್ಕೆ ಬಂದಾಗ ಕನ್ನಡ ಭಾಷೆಗೆ ನಾವು ಕನ್ನಡ ವಿಷಯದಲ್ಲಿ ತಯಾರಿ ಮಾಡ್ಕೊಳ್ಳೋದಕ್ಕೂ, ಅಥವಾ ಕನ್ನಡ ಮಾಧ್ಯಮದಲ್ಲಿ ಉಳಿದ ವಿಷಯಗಳಿಗೆ ತಯಾರಿ ಮಾಡ್ಕೊಳ್ಳೋದಕ್ಕೂ, ಇಂಗ್ಲಿಷ್ ವಿಷಯದಲ್ಲಿ ತಯಾರಿ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಈ PU ಓದ್ತಾ ಇರುವಂತ ಮಕ್ಕಳು ವಿಜ್ಞಾನದ ವಿಭಾಗದವರಾದ್ರೆ ಮ್ಯಾಥಮೆಟಿಕ್ಸ್ ಇರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಹೌದು, ಅಥವಾ ಕಲಾ ಅಥವಾ ವಾಣಿಜ್ಯದ ಕಾಮರ್ಸ್ ನ ಸ್ಟೂಡೆಂಟ್ಸ್ ಆದ್ರೆ ಅಕೌಂಟೆನ್ಸಿ, ಎಕನಾಮಿಕ್, ಈ ಸಬ್ಜೆಕ್ಟ್ ಗಳನ್ನ ನೀವು ಓದ್ಬೇಕಾದ್ರೆ ನೀವು ಅದನ್ನ ಬರೀ ಓದಿದ್ರೆ ಸಾಕಾಗೋದಿಲ್ಲ, ಕುಳಿತು ಬರೆದು ಅಭ್ಯಾಸ ಮಾಡಿ ಕಲಿಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿಖರತೆಗೆ ಹೆಚ್ಚು ಆದ್ಯತೆ ಇರುತ್ತೆ, ಸ್ಪಷ್ಟತೆಯನ್ನ ಕೊಡಬೇಕಾಗತ್ತೆ. ಈಗ ಫಿಸಿಕ್ಸ್ ನ ಒಂದು ಸೂತ್ರವನ್ನ, ಫಾರ್ಮುಲಾನ ಹಾಗೆ ನೆನಪಿಟ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅದನ್ನ ಒಂದು 5-6 ಬಾರಿ ಬರೆದು ನೀವು ಅದನ್ನ ನೆನಪಿಟ್ಕೊಳ್ಳೋದಿಕ್ಕೆ, ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಬಹುದು. ಮತ್ತೆ ಅದು ಅನಿವಾರ್ಯ. ಗಣಿತನೂ ಕೂಡ, ಗಣಿತವನ್ನ ನಾವು ಬರೆದು ಅಭ್ಯಾಸ ಮಾಡ್ಬೇಕೇ ಹೊರ್ತು ಹಾಗೆ ಗಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಮಕ್ಳಿಗೆ ಇನ್ನೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾವು ಉರಿ ಹೊಡೆಯೋದು, ಗಟ್ ಹೊಡೆಯೋದು ಏನ್ ಮಾಡ್ತೀವಲ್ಲ, ಅದ್ರಲ್ಲಿ ಒಂದ್ ಸಮಸ್ಯೆ ಇದೆ. ನೀವೀಗಾಗ್ಲೇ ಗಮನಿಸಿರ್ತೀರಿ, ಎಷ್ಟು ಸರಿ ಗಟ್ ಹೊಡೆದ್ರು ಮರ್ತೋಗುತ್ತೆ ಸರ್ ಅಂತ ನನಗೆ ತುಂಬಾ ಸ್ಟೂಡೆಂಟ್ಸ್, ನನ್ನ ವಿದ್ಯಾರ್ಥಿಗಳು ಹೇಳಿದ್ದಾರೆ. ನಿಮ್ಗೂ ಕೂಡ ಇದು ನಿಮ್ಮ ಅನುಭವಕ್ಕೆ ಬಂದಿದೆ. ಈಗ ಉದಾಹರಣೆಗೆ ಇಂಗ್ಲಿಷ್ ನಲ್ಲಿ ಒಂದು ಶಾರ್ಟ್ ಸ್ಟೋರಿ ಇದೆ ಅಂತ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಒಂದು ಸಮ್ಮರಿಯನ್ನ ಮೊದಲು ಅಭ್ಯಾಸ ಮಾಡ್ಕೊಳ್ತಾರೆ. ಇಡೀ ಪಾಠದ ಕಥೆಯ ಸಾರಾಂಶವನ್ನ ಒಂದು 15ರಿಂದ 20 ಸಾಲಲ್ಲಿ ಬರೆದು ಅದನ್ನ ಗಟ್ ಹೊಡೆಯುವ ಪ್ರಯತ್ನವನ್ನ ಮಾಡಿ. 100ಕ್ಕೆ 90 ಬಾರಿ ಈ ಗಟ್ ಹೊಡೆಯುವ, ಉರು ಹೊಡೆಯುವ ಪ್ರಯತ್ನ ಫೇಲ್ ಆಗತ್ತೆ. ನೀವು ಅದನ್ನ ಗಟ್ ಹೊಡೆಯೋದಕ್ಕೆ ಮೊದಲು, ಉರು ಹೊಡೆಯೋದಕ್ಕೆ ಮೊದಲು ಕತೆ ಏನು, ಕಥೆಯ ಮೂಲ ಅಂಶ ಏನು, ಕಥೆನಲ್ಲಿ ಬರುವಂತ ಮುಖ್ಯ ಪಾತ್ರಗಳೇನು, ಕಥೆನಲ್ಲಿ ಘಟಿಸುವಂತ ಮುಖ್ಯ ಘಟನೆಗಳೇನು ಅನ್ನೋದನ್ನ ನೀವು ಮೊದಲು ಅರ್ಥ ಮಾಡ್ಕೊಂಡು, ಅದರ ಪರಸ್ಪರ ಸಂಬಂಧ ಏನಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ, ಆ ನಂತರ ಶಿಕ್ಷಕರು ನಿಮ್ಮ ಅನುಕೂಲಕ್ಕೆ ಕೊಟ್ಟಿರುವಂತ ಏನು ಸಮ್ಮರಿ, ಸಾರಾಂಶ ಏನಿದೆ ಅದನ್ನ ನೆನಪಿಟ್ಕೊಳ್ಳೋದಿಕ್ಕೆ ಅವಕಾಶ ಆಗತ್ತೆ. ಹಾಗಾಗಿ ನೀವು ಸುಮ್ಮನೆ ಗಟ್ ಹೊಡೆದು, ಬೈ ಹಾರ್ಟ್ ಮಾಡಿ, ಉರು ಹೊಡೆದು ಪರೀಕ್ಷೆಗೆ ಹೋದ್ರಿ ಅಂತ ಹೇಳಿದ್ರೆ
ಪರೀಕ್ಷೆ ದಿನ ನಿಮಗೆ ಎಲ್ಲವೂ ಮರ್ತು ಹೋಗುತ್ತೆ. ಯಾಕೆ? ನಮ್ಮ ಮಿದುಳಿಗೆ ಒಂದು ಶಕ್ತಿ ಇದೆ, ಹಾಗೆ ನಮ್ಮ ಮಿದುಳಿಗೆ ಒಂದು ಮಿತಿ ಇದೆ. ಮಿದುಳಿಗೆ ನೀವು ಏನೇ ನೆನಪಿಟ್ಕೋ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಎರಡು ವಿಚಾರವನ್ನ ಹೇಳ್ಬೇಕಾಗತ್ತೆ, ಅದಕ್ಕೆ ಎರಡು ವಿಚಾರ ಗೊತ್ತಿರ್ಬೇಕಾಗತ್ತೆ. ಒಂದು, ನಾನು ಯಾಕೆ ಇದನ್ನ ಕಲಿತಾ ಇದ್ದೇನೆ, ಮತ್ತೆ ಎರಡನೇದು, ನಾನು ಯಾವ ಸಂದರ್ಭದಲ್ಲಿ ಇದನ್ನ ಬಳಸ್ತೀನಿ ಅಂತ ಹೇಳಿ ನಮ್ಮ ಮಿದುಳಿಗೆ ಗೊತ್ತಾಗ್ಬೇಕಾಗತ್ತೆ. ನೀವು ಸುಮ್ನೆ ಪದ್ಯದ ಸಾರಾಂಶವನ್ನ ಓದ್ಲಿಕ್ಕೆ ಶುರು ಮಾಡಿದ್ರೆ, ಉರು ಹೊಡಿಲಿಕ್ಕೆ, ಬೈಹಾರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮಿದುಳಿಗೆ ಯಾಕಿದನ್ನ ನಾನು ನೆನ್ಪಿಟ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಆದ್ರೆ ಅದೇ ಮಿದುಳಿಗೆ ನೀವು ಈ ಎರಡನೆಯ ಪಾಠ, ಈ ಪಾಠ ಇಂಗ್ಲಿಷ್ ನಲ್ಲಿ ಒಂದು ಸಣ್ಣ ಕಥೆಯ ರೂಪದಲ್ಲಿ ಇದೆ, ಶಾರ್ಟ್ ಸ್ಟೋರಿ ರೂಪದಲ್ಲಿ ಇದೆ. ಈ ಶಾರ್ಟ್ ಸ್ಟೋರಿಯ ನಲ್ಲಿ ಬರುವಂತ ಪಾತ್ರಗಳು ಹೀಗಿದಾವೆ, ಈ ಪಾತ್ರಗಳ ನಡುವೆ ನಡೆಯುವ ಘಟನೆಗಳು ಹೀಗಿದಾವೆ, ಈ ಶಾರ್ಟ್ ಸ್ಟೋರಿಯ ಒಟ್ಟಾರೆ ಹೀಗೆ ಆರಂಭವಾಗಿ ಹೀಗೆ ಅಂತ್ಯಗೊಳ್ಳುತ್ತೆ. ಆ ಕಾರಣಕ್ಕೆ ನಾನು ಈ ಕಥೆಯ ಸಾರಾಂಶವನ್ನ ಸರಳವಾದ ಇಂಗ್ಲಿಷ್ ನಲ್ಲಿ ನಮ್ಮ ಟೀಚರ್ ಕೊಟ್ಟಿದ್ದಾರೆ, ಅದನ್ನ ನಾನು ಓದಿ ನೆನ್ಪಿಟ್ಕೊಳ್ತೀನಿ. ಪರೀಕ್ಷೆನಲ್ಲಿ ಉತ್ತರಿಸಬೇಕಾದ್ರೆ ನನಗೆ ಇಲ್ಲಿ ಬರುವ ಅಂಶಗಳು ಸಹಾಯ ಮಾಡುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿದ್ರೆ, ಆ ಅರಿವು ಇದ್ದಾಗ ಮಾತ್ರ ನೀವು ಏನೇ ಬೈ ಹಾರ್ಟ್ ಮಾಡಿದ್ರು, ಉರು ಹೊಡೆಯಿದ್ರು, ಅದು ನಿಮ್ಮ ನೆನಪಾಗಿ ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲೊಂಚೂರು ಇಲ್ಲೊಂಚೂರು, 1-2 ಸಾಲ ನೆನ್ಪಿರತ್ತೆ, ಆಮೇಲೆ 4 ಸಾಲ ನೆನ್ಪಿರಲ್ಲ, 5ನೇ ಸಾಲ ನೆನ್ಪಿರತ್ತೆ. ಅದನ್ನು ಉತ್ತರ ಪತ್ರಿಕೆಯಲ್ಲಿ ಬರೀತೀರಿ. ನಮಗೆ ಉತ್ತರ ಪತ್ರಿಕೆಯನ್ನ ಇವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ, ಮೌಲ್ಯಮಾಪನ ಮಾಡ್ಲಿಕ್ಕೆ ಕೂತಾಗ, ಏನಪ್ಪ ಈ ವಿದ್ಯಾರ್ಥಿ ಇಲ್ಲೊಂಚೂರು 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 ಬರೆದಿದ್ದಾನೆ, ಇಡೀ ಇದನ್ನ ಬರೀಲಿಕ್ಕೆ ಈಕೆ ಕೈನಲ್ಲಿ ಆಗಿಲ್ಲ, ಈತನ ಕೈಲಿ ಆಗಿಲ್ಲ, ಸರಿಯಾಗಿ ಅಭ್ಯಾಸ ಮಾಡಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು 2 ಮಾರ್ಕ್ಸೋ 3 ಮಾರ್ಕ್ಸೋ ಕೊಡುವಂತ ಆ ಉತ್ತರಕ್ಕೆ ನಾವು 0 ಕೊಡ್ಬೇಕಾಗತ್ತೆ. ಯಾಕಂದ್ರೆ ಪ್ರಶ್ನೆ 4 ಅಂಕದ ಪ್ರಶ್ನೆ ಆಗಿರತ್ತೆ. ಕನಿಷ್ಠ ಒಂದು 60ರಿಂದ 100 ಪದಗಳಲ್ಲಿ ಉತ್ತರ ಬರೀರಿ ಅಂತ ಹೇಳಿ ಪ್ರಶ್ನೆ ಕೇಳಿರತ್ತೆ. ನೀವು ನೋಡಿದ್ರೆ ಅಲ್ಲೊಂಚೂರು ಇಲ್ಲೊಂಚೂರು ಸೇರಿಸಿ ಒಂದು 20ರಿಂದ 25 ಪದಗಳನ್ನ ಬರೆದಿರ್ತೀರಿ. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರುವಂತ ಪರಿಸ್ಥಿತಿ ಇರುತ್ತೆ. ಹೀಗಿರ್ಬೇಕಾದಾಗ ನಾವು ನಿಮಗೆ ಮಾರ್ಕ್ಸ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಂಗ್ಲಿಷ್ ನಲ್ಲಿ ಅದು ಸೆಕೆಂಡ್ PUC ಸ್ಟೂಡೆಂಟ್ಸ್ ಇರ್ಬೋದು, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇರ್ಬೋದು, ಓದಿದ್ದೆಲ್ಲ ಮರ್ತೋಗುತ್ತೆ, ಬೈ ಹಾರ್ಟ್ ಮಾಡಿದ್ದು ಮರ್ತೋಗುತ್ತೆ. ಎಷ್ಟು ಬೈ ಹಾರ್ಟ್ ಮಾಡಿದ್ರು ನನಗೆ ನೆನಪಿರಲ್ಲ ಅಂತ ಪದೇ ಪದೇ ಹೇಳೋದನ್ನ ನಾನು ಹೇಳಿದ್ದೇನೆ. ನೀವು ಇದನ್ನ ಈಗ ಹೇಳ್ಕೊಳ್ತಿರ್ತೀರಿ. ಆದ್ರೆ ಅದಕ್ಕೆ ಕಾರಣ ಇಷ್ಟೇನೆ, ನೀವು ಪಾಠದ ಒಟ್ಟಾರೆ ಸಂದರ್ಭವನ್ನ, ಆ ಪಾಠದ ಹಿನ್ನೆಲೆಯನ್ನ, ಆ ಪಾಠದಲ್ಲಿ ಬರುವಂತ ಮುಖ್ಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ದೆ ಇರೋ ಕಾರಣಕ್ಕೆ ನೀವು ಅದರ ಕುರಿತು ಏನೇ ಗಟ್ ಹೊಡೆದ್ರು, ಏನೇ ಬೈ ಹಾರ್ಟ್ ಮಾಡಿದ್ರು ಅದ ನಿಮ್ಮ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನೀವು ಮಾಡ್ಬೇಕಾಗಿರುವಂತ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಈಗ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ಎಷ್ಟು ಪಾಠಗಳಿದಾವೆ. ಸೆಕೆಂಡ್ PUC ಸ್ಟೂಡೆಂಟ್ಸ್ ನೀವು ಮಾರ್ಚ್ 15ನೇ ತಾರೀಕು ಇಂಗ್ಲಿಷ್ ಎಕ್ಸಾಮ್ ಅನ್ನ ಬರೀತೀರಿ. ಅದರಲ್ಲೂ ಆರ್ಟ್ಸ್ ಮಕ್ಕಳಿಗೆ ಇಂಗ್ಲಿಷ್ ಅಂದ್ರೆ ಬಹಳ ಆತಂಕ, ಬಹಳ ಭಯ. ಸಾಮಾನ್ಯವಾಗಿ ಈ ಅಭಿಪ್ರಾಯವನ್ನ ನಾನು ಹೇಳಿದ್ದೇನೆ. ಆದ್ರೆ ನೆನಪಿಟ್ಕೊಳ್ಳಿ, ಇನ್ನೂ 15 ದಿನಗಳು, ಏನು ಈ ಮಾರ್ಚ್ 15ರವರೆಗೆ ನಿಮಗೆ ಸಮಯ ಇದೆ. ಆ ಸಮಯದಲ್ಲಿ ನೀವು ಮಾಡಬೇಕಾಗಿರೋ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿದಿನ ನೀವು ನೆನ್ಪಿಟ್ಕೊಳ್ಬೇಕು, ನೆನಪು ಮಾಡ್ಕೊಳ್ಬೇಕು. 2 ಪುಸ್ತಕಗಳಿದೆ, ಒಂದು ವರ್ಕ್ ಬುಕ್ ಇದೆ, ಒಂದು ಟೆಕ್ಸ್ಟ್ ಬುಕ್ ಇದೆ. ಟೆಕ್ಸ್ಟ್ ಬುಕ್ ನಲ್ಲಿ ಎಷ್ಟು ಪಾಠಗಳಿದೆ, ವರ್ಕ್ ಬುಕ್ ನಲ್ಲಿ ಯಾವ್ದೆಲ್ಲ ಗ್ರಾಮರ್ ಅಂಶಗಳಿದಾವೆ. ದಿನಕ್ಕೆ 2 ಬಾರಿ ನೀವು ಇದನ್ನ ನೆನಪು ಮಾಡ್ಕೊಳ್ತಾ ಹೋದ್ರೆ, ಇಷ್ಟು ಪಾಠ ಇದೆ, ಇಷ್ಟು ಮುಖ್ಯ ಅಂಶಗಳನ್ನ ನಾವಲ್ಲಿ ಕಲಿತೇವೆ, ಈ ರೀತಿಯ ಪ್ರಶ್ನೆ ಪತ್ರಿಕೆಯ ಮಾದರಿ ಇದೆ ಅಂತ ನೆನಪು ಮಾಡ್ಕೊಳ್ತಾ ಇದ್ರೆ ನಮ್ಮ ಮಿದುಳು ಆ ವಿಷಯಗಳನ್ನ ತನ್ನ ನೆನಪಲ್ಲಿ ಕೊಳ್ಳುತ್ತೆ. ಪರೀಕ್ಷೆ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡುತ್ತೆ. ಮತ್ತಿದು ಇಂಗ್ಲಿಷ್ ವಿಷಯಕ್ಕಷ್ಟೇ ಅಲ್ಲ, ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳ ವಿಚಾರಕ್ಕೆ ಬಂದಾಗ್ಲೂ ಕೂಡ ನಿಮ್ಮ ಕಣ್ಣು ಮುಂದೆ ನಿಮಗೆ ಒಂದು ಚಿತ್ರ ಬರಬೇಕು. ನಾನು ಈ ವರ್ಷ ವಿಜ್ಞಾನದ ಪಠ್ಯ ಪುಸ್ತಕದಲ್ಲಿ ಇಷ್ಟು ಪಾಠಗಳನ್ನ ಓದಿದ್ದೇನೆ, ಕಲ್ತಿದ್ದೇನೆ, ತರಗತಿಯಲ್ಲಿ ಶಿಕ್ಷಕರು ನನಗೆ ಇಷ್ಟು ಪಾಠಗಳನ್ನ ಕಲ್ಸ್ಕೊಟ್ಟಿದ್ದಾರೆ, ಅದರಲ್ಲಿ ಬರುವಂತ ಈ ಮೊದಲನೆಯ ಪಾಠದಲ್ಲಿ ಎಷ್ಟು ಮುಖ್ಯಾಂಶಗಳಿದಾವೆ, 1, 2, 3, 4. ಈ ಮುಖ್ಯಾಂಶಗಳಲ್ಲಿ ಇರುವ ಮುಖ್ಯ ಕಾನ್ಸೆಪ್ಟ್ಗಳು ಏನು, ಪರಿಕಲ್ಪನೆಗಳೇನು, ಹೀಗೆ ನೀವು ಯೋಚನೆ ಮಾಡ್ತಾ ಇರ್ಬೇಕು, ನೆನಪು ಮಾಡ್ಕೊಳ್ತಾ ಇರ್ಬೇಕು. ಈ ನೆನಪು ಎಲ್ಲಿ ತನಕ ನಿಮಗೆ ಇರುತ್ತೋ ಆಗ ನಿಮಗೆ
ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಉತ್ತರಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಉರು ಹೊಡೆದಿದ್ದೆಲ್ಲ ಮರುಕ್ಷಣನೇ ಗಾಳಿನಲ್ಲಿ ಕರಗೋಗ್ಬಿಟ್ಟಿರುತ್ತೆ. ಅವಾಗ ನಿಮಗೆ ತುಂಬಾ ಬೇಜಾರಾಗುತ್ತೆ. ಮಕ್ಕಳೇ, ಇದಕ್ಕೆ ಒಂದು ಸರಳವಾದಂತ ದಾರಿ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಪಾಠ, ಆ ಪಾಠದ ಹಿನ್ನೆಲೆ ಏನು, ಆ ಪಾಠದ ಮುಖ್ಯ ಅಂಶಗಳೇನು, ಆ ಪಾಠದಲ್ಲಿ ಬರುವಂತ ಮುಖ್ಯ ವಿಚಾರಗಳೇನು, ಮತ್ತೆ ಹೇಗೆ ಪ್ರಾರಂಭ ಆಗಿ ಹೇಗೆ ಅಂತ್ಯ ಆಗತ್ತೆ ಅನ್ನುವಂತ ಒಂದು ಆಲೋಚನೆ ನಿಮ್ಮಲ್ಲಿ ಇರಬೇಕು. ಆ ಥಾಟ್ ನಿಮ್ಮಲ್ಲಿ ಇರಬೇಕು. ಆಗ ನೀವು ಆ ವಿಷಯದ ಬಗ್ಗೆ ಏನೆಲ್ಲ ಕಲಿತೀರಿ ಅದು ನಿಮ್ಮ ನೆನಪಲ್ಲಿ ಉಳ್ಕೊಳ್ಳೋದಿಕ್ಕೆ ಸಾಧ್ಯ ಇರುತ್ತೆ. ಮತ್ತೆ ಇಂಗ್ಲಿಷ್ ಪಾಠದಲ್ಲಿ, ಇಂಗ್ಲಿಷ್ ಪುಸ್ತಕದಲ್ಲಿ ಒಂದು ಪೊಯೆಟ್ರಿ, ಒಂದು ಪದ್ಯ, ಒಂದು ಪ್ರೋಸ್, ಪದ್ಯ, ಒಂದು ನಾಟಕ, ಪ್ಲೇ ಅಥವಾ ಡ್ರಾಮಾ ಅಂತ ಹೇಳ್ತೀವಿ. ಇವ್ ಏನಕ್ಕೆ ಇಟ್ಟಿರ್ತಾರೆ, ಏನಕ್ಕೆ ನಮ್ಮ ಕೈಲಿ ಅದನ್ನು ಓದಿಸ್ತಾರೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯನ್ನ ಬಳಸುವ ರೀತಿಯನ್ನ ನಮಗೆ ಪರಿಚಯ ಮಾಡಿಸೋದಕ್ಕೋಸ್ಕರ ಇರ್ತಾರೆ ಮಕ್ಕಳಿಗೆ. ಯಾಕೆ ಪರಿಚಯ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಆ ಇಂಗ್ಲಿಷ್ ಭಾಷೆಯನ್ನ ನಾವು ಹಾಗೆ ಬಳಸುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಾನ್ ನಿಮ್ಗೆ ಆರಂಭದಲ್ಲೇ ಹೇಳ್ದೆ, ಏನು ಅರಿವು ಇರ್ಬೇಕಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯನ್ನ ಕಲ್ತ್ರೆ ನಮಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನ ಪಡಿಲಿಕ್ಕೆ, ಮುಂದೆ ನಾವು ದೊಡ್ಡವರಾಗಿ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನ ಪಡ್ಕೊಳ್ಳಿಕ್ಕೆ, ಎಂಪ್ಲಾಯಬಿಲಿಟಿಯ ದೃಷ್ಟಿಯಿಂದ ಇಂಗ್ಲಿಷ್ ಭಾಷೆಯ ಅರಿವು ನಮಗೆ ಸಹಾಯ ಮಾಡುತ್ತೆ ಅನ್ನೋ ಅರಿವು ನಮಗಿರಬೇಕು ಅಂತ ನಾನು ನಿಮ್ಗೆ ಹೇಳಿದೆ. ಹಾಗಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಪ್ರತಿಯೊಂದು ಪಾಠ ನಿಮಗೆ ಇಂಗ್ಲಿಷ್ ಕಲಿಸ್ಲಿಕ್ಕೋಸ್ಕರನೇ ಇರುವಂತದ್ದು. ನಿಮಗೆ ತೊಂದರೆ ಕೊಡಬೇಕು, ನಿಮಗೆ ನೋವನ್ನುಂಟು ಮಾಡಬೇಕು, ನಿಮ್ಗೆ ಕಿರಿಕಿರಿ ಮಾಡಬೇಕು ಅಂತ ಯಾರು ಆ ಪಾಠವನ್ನ ಇಟ್ಟಿಲ್ಲ. ಆ ಪಾಠವನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಇಟ್ಟಿರೋದೇನೆ ಫಾರ್ ಯುವರ್ ಬೆನಿಫಿಟ್, ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮ ಜೀವನ ಚೆನ್ನಾಗಿ ರೂಪಿತವಾಗ್ಲಿ, ಇಂಗ್ಲಿಷ್ ಅದಕ್ಕೆ ಸಹಾಯ ಮಾಡ್ಲಿ ಅನ್ನೋ ಒಂದೇ ಕಾರಣಕ್ಕೆ ನಮಗೆ ಆ ಇಂಗ್ಲಿಷ್ ಪಾಠಗಳನ್ನ ಆ ಪುಸ್ತಕದಲ್ಲಿ ಇಟ್ಟು ಓದಿ ಅಂತ ಹೇಳ್ತಾರೆ. ಸುಮಾರು 8 ರಿಂದ 10 ತಿಂಗಳ ಕಾಲ ನಮ್ಮ ಟೀಚರ್ಸ್ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ನಮಗೆ ಆ ಪಾಠಗಳನ್ನ ಕಲಿಸ್ತಾರೆ. ಅದರ ಮೂಲಕ ನೀವು ಇಂಗ್ಲಿಷ್ ನ ಹೀಗೆ ಬಳಸಬಹುದು ಮತ್ತೆ ಹೀಗೆ ಬಳಸಿ ಅಂತ ಹೇಳಿ ನಮ್ಗೆ ಅಭ್ಯಾಸ ಮಾಡಿರ್ತಾರೆ. ಹಾಗಾಗಿ ಈ ಅಭ್ಯಾಸ ಬಹಳ ಮುಖ್ಯ ಆಗತ್ತೆ. ಇದನ್ನ ನೀವು ನೆನ್ಪಿಟ್ಕೊಳ್ತೀರಿ. ಈಗ ಸೆಕೆಂಡ್ PUC ಮಕ್ಕಳಿಗಾಗ್ಲೇ 1-2 ಪರೀಕ್ಷೆಗಳನ್ನ ಮುಗಿಸ್ಕೊಂಡಿದ್ದೀರಿ. ನಿಮ್ಮ 6 ವಿಷಯಗಳಲ್ಲಿ 6 ಸಬ್ಜೆಕ್ಟ್ಸ್ ಅಲ್ಲಿ ಈಗಾಗ್ಲೇ ಬಹುತೇಕರು 1 ಅಥವಾ 2 ಸಬ್ಜೆಕ್ಟ್ ಗಳನ್ನ, ಈ ಕಾರ್ಯಕ್ರಮ ಪ್ರಸಾರ ಆಗೋ ವೇಳೆಗೆ 1 ಅಥವಾ 2 ಸಬ್ಜೆಕ್ಟ್ ಗಳನ್ನ ಮುಗಿಸಿರ್ತೀರಿ. ಮಾರ್ಚ್ 15ನೇ ತಾರೀಕು ನಿಮ್ಗೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಇರುತ್ತೆ. ಆ ಪರೀಕ್ಷೆ ದಿನ ನೀವು ಉತ್ತಮವಾಗಿ ಉತ್ತರವನ್ನ ಬರೆದು ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ಳೋದಿಕ್ಕೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ನಿಮ್ ಜೊತೆಗೆ ಇಲ್ಲಿ ಮಾತಾಡ್ತಾ ಇದ್ದೀನಿ. ಹಾಗೆ 10th ಮಕ್ಕಳು 22ರಿಂದ ನಿಮ್ಗೇನು ಪರೀಕ್ಷೆ ಪ್ರಾರಂಭ ಆಗತ್ತೆ, ಆ 22ರವರೆಗಿನ ನಿಮ್ಮ ತಯಾರಿ ನಾನು ಹೇಳುವ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಕಾಳಜಿಯಿಂದ ನಾನು ನಿಮಗಿದನ್ನ ಹೇಳ್ತೀನಿ. ನಾನು ಹೇಳಿದ 3ನೆಯ ಅಂಶ, ಕೊನೆಯ ಅಂಶ ಯಾವ್ದಪ್ಪ ಅಂತ ಹೇಳಿದ್ರೆ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಒಂದನ್ನ ಗಮನಿಸಿ, ಅದು ಸೆಕೆಂಡ್ PUC ಇರ್ಬೋದು, 10th ಸ್ಟ್ಯಾಂಡರ್ಡ್ ಇರ್ಬೋದು, 9th ಸ್ಟ್ಯಾಂಡರ್ಡ್ ಇರ್ಬೋದು, 8th ಸ್ಟ್ಯಾಂಡರ್ಡ್ ಇರ್ಬೋದು. ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮ್ನೆ ಹೀಗೆ ಯಾವುದ್ರ ಬಗ್ಗೆನೂ ಪ್ರಶ್ನೆ ಕೇಳೋದಿಲ್ಲ. ನಿಮಗೆ ಸುಮಾರು 10 ತಿಂಗಳ ಕಾಲ ಒಂದು ಟೆಕ್ಸ್ಟ್ ಬುಕ್ ಅಂತ ಇಟ್ಕೊಂಡು ಅದರಲ್ಲಿ ಪಾಠಗಳನ್ನ ಇಟ್ಕೊಂಡು ಆ ಪಾಠಗಳನ್ನ ನಿಮಗೆ ಟೀಚರ್ಸ್ ಕ್ಲಾಸ್ ರೂಮ್ ಅಲ್ಲಿ ಕಲಿಸಿರ್ತಾರೆ, ಟೀಚ್ ಮಾಡಿರ್ತಾರೆ. ಮತ್ತೆ ಪ್ರತಿಯೊಂದು ಪಾಠಕ್ಕೂ ಘಟಕ ಪರೀಕ್ಷೆಗಳನ್ನ ಕೊಟ್ಟಿರ್ತಾರೆ, ಬೇರೆ ಬೇರೆ ಚಟುವಟಿಕೆಗಳನ್ನ ಕೊಟ್ಟಿರ್ತಾರೆ, ನಿಮಗೆ ಕಲಿಸುವ ಅವಕಾಶವನ್ನ ಅವರು ಸೃಷ್ಟಿ ಮಾಡಿರ್ತಾರೆ. ಹಾಗಾಗಿ ನೀವು ಏನು ವಾರ್ಷಿಕ ಪರೀಕ್ಷೆ, ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಕ್ ಹೋಗ್ತೀರಿ, ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತ ಅಂತ ಯಾವುದೂ ಇಲ್ಲ. ನೀವೇನು ಪಾಠಗಳನ್ನ ಕಲ್ತಿರ್ತೀರೋ ಅದೇ ಪಾಠಗಳ ಮೇಲೆ ಪ್ರಶ್ನೆಗಳು ಬಂದಿರತ್ತೆ. ನೀವು ಯಾವ ಗ್ರಾಮರ್ ಅಂಶಗಳನ್ನ ಕಲ್ತಿರ್ತೀರಿ, ವ್ಯಾಕರಣ ಅಂಶಗಳನ್ನ ಕಲ್ತಿರ್ತೀರಿ, ಅದೇ ವ್ಯಾಕರಣ ಅಂಶದ ಮೇಲೆ ಪ್ರಶ್ನೆಗಳು ಬಂದಿರತ್ತೆ. ಪ್ರಶ್ನೆಯ ರೀತಿ ಸ್ವಲ್ಪ ಬದಲಾಗಿರತ್ತೆ, ಪ್ರಶ್ನೆಯಲ್ಲಿ ಬರುವ ಪದಗಳ ವಿನ್ಯಾಸ ಬೇರೆ ಆಗಿರತ್ತೆ. ಬಟ್ ಆಲ್ ದ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ವಾಟ್ ಯು ಹ್ಯಾವ್ ಲರ್ನ್. ನೀವೇನ್ ಕಲ್ತಿದಿರೋ ಅದೇ ಅಂಶಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಹಾಗಾಗಿ ನೀವು ಈಗ ಸಿದ್ಧತೆ ಮಾಡ್ಕೋಬೇಕಾದ್ರೂ ಕೂಡ ಪ್ರಶ್ನೆ ಕಡೆಗೆ ಗಮನ ಕೊಡಬಾರದು. ನೀವು ಗಮನ ಕೊಡಬೇಕಾಗಿರೋದು ನೀವು ಕಲಿಬೇಕಾಗಿರುವಂತ
ಅಂಶದ ಕಡೆಗೆ, ಆ ಪಾಠದ ಕಡೆಗೆ. ಪಾಠ ನಿಮಗೆ ಪೂರ್ತಿ ಗೊತ್ತಿತ್ತಂತ ಹೇಳಿದ್ರೆ ಆ ಪಾಠದ ಮೇಲೆ ಯಾವ ಕ್ವಶನ್ ಆದ್ರೂ ಕೇಳಿ ಅದಕ್ಕೆ ಉತ್ತರಿಸೋದಕ್ಕೆ ನಿಮಗೆ ಅವಕಾಶ ಆಗತ್ತೆ. ಸೊ ಫೋಕಸ್ ಆನ್ ದಿ ಕಾಂಟೆಂಟ್, ಆ ವಿಷಯದ ಕಡೆಗೆ ನಿಮ್ಮ ಗಮನ ಯಾವಾಗ್ಲೂ ಇರಬೇಕು. ಈ ಆತ್ಮವಿಶ್ವಾಸ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನೀವು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಕೈಲಿ ಹಿಡಿದು ಓದ್ಲಿಕ್ಕೆ ಶುರು ಮಾಡಿದಾಗ ಅಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ನೀವು ಸಮಾಧಾನವಾಗಿ ಅಲ್ಲಿ ಕೊಟ್ಟಿರುವ ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಳ್ಬೇಕು. ಆ ಓದಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮಿದುಳು ನಿಮಗೆ ಸಹಾಯ ಮಾಡಬೇಕು. ನಿಮ್ಮ ಮಿದುಳೇ ನಿಮಗೆ ಆ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳನ್ನ ಓದಿ ಅದಕ್ಕೆ ಯಾವುದು ಸೂಕ್ತ ಉತ್ತರ ಅಂತ ನೀವು ಬರೆಯೋದಕ್ಕೆ ನಿಮ್ಮ ಮಿದುಳು ನಿಮಗೆ ಸಹಕರಿಸಬೇಕು. ಹಾಗೆ ನಿಮ್ಮ ಮಿದುಳು ನಿಮಗೆ ಸಹಕರಿಸಬೇಕು ಅಂತ ಹೇಳಿದಾಗ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರಬೇಕು. ನಾನು ಓದಿರುವ ಪಾಠಗಳ ಮೇಲೆನೆ ಈ ಪ್ರಶ್ನೆಗಳನ್ನ ಕೇಳ್ತಾರೆ, ಈ ಪ್ರಶ್ನೆಗಳು ಇವೆ. ಪ್ರಶ್ನೆಗಳನ್ನ ಕೇಳುವ ರೀತಿ ಬದಲಾಗಿದ್ದಿರಬಹುದು, ಆದ್ರೆ ಪ್ರಶ್ನೆ ಕೇಳಿರುವ ವಿಷಯ ನನಗೀಗ ಆಲ್ರೆಡಿ ಗೊತ್ತಿರುವಂತದ್ದು. ನೋನ್ ಅನ್ನುವ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಿಮಗೆ ಇರ್ಬೇಕು. ಸ್ವಲ್ಪ ಮಟ್ಟಿನ ಭಯ ಬೇಕು. ಅಂದ್ರೆ ಹೇಗೇಗೋ ಪರೀಕ್ಷೆಯನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರೀಕ್ಷೆ ಇಡೀ ವರ್ಷ ನಾವು ಸಿದ್ಧರಾಗಿರ್ತೀವಿ, ಟೀಚರ್ಸ್ ನಮಗೆ ಸಪೋರ್ಟ್ ಮಾಡಿರ್ತಾರೆ. ಈ ಪರೀಕ್ಷೆಯ ಸಂದರ್ಭದಲ್ಲಿ ನಾವು ಅದನ್ನ ಉತ್ತರಿಸ್ಲಿಕ್ಕೆ ಸಿದ್ಧರಾಗಬೇಕು. ಈ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಮಗೆ ಬೇಕು. ಇದನ್ನ ಬಿಟ್ಟು ಏನೇನೋ ಕೇಳ್ತಾರೆ, ಹಾಗೆ ಕೇಳ್ತಾರೆ, ಹೀಗ್ ಕೇಳ್ತಾರೆ ಅಂತ ಯೋಚನೆ ಮಾಡಿ ಗಾಬರಿ ಮಾಡ್ಕೊಂಡ್ರೆ ಅದರಿಂದ ಅಪಾಯ ಜಾಸ್ತಿ, ಅನುಕೂಲ ಯಾವುದು ಗೊತ್ತಿಲ್ಲ. ಹಾಗೆ ಮಕ್ಕಳೇ, ಈ ಆತ್ಮವಿಶ್ವಾಸದ ಭಾಗವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು 1 ವರ್ಷ ಅಂದ್ರೆ 8 ರಿಂದ 10 ತಿಂಗಳ ಕಾಲ ಯಾವ ಪಠ್ಯ ಪುಸ್ತಕದಲ್ಲಿ ಪಾಠಗಳನ್ನ ಇಟ್ಟು ಅದನ್ನ ಓದಿರ್ತೀರಿ, ನಿಮ್ ಟೀಚರ್ಸ್ ನಿಮ್ಗೆ ಏನ್ ಹೇಳ್ಕೊಟ್ಟಿರ್ತಾರೆ, ಯಾವ ಗ್ರಾಮರ್ ಪಾಠಗಳನ್ನ, ಗ್ರಾಮರ್ ಅಂಶಗಳನ್ನ ನಿಮ್ಗೆ ಕಲಿಸಿರ್ತಾರೆ, ಅದನ್ನ ಆಧರಿಸಿಯೇ ನಿಮಗೆ ಪ್ರಶ್ನೆಗಳು ಬರುತ್ತೆ. ಈಗಾಗ್ಲೇ PUC ಮತ್ತೆ SSLC ಇಬ್ಬರಿಗೂ ಸಹ ಸಾಕಷ್ಟು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಕೂಡ ಕಾಲೇಜು ಹಂತದಲ್ಲಿ, ಶಾಲೆ ಹಂತದಲ್ಲಿ ನಿಮಗೆ ಟೀಚರ್ಸ್ ನಡೆಸ್ಕೊಟ್ಟಿರ್ತಾರೆ. ಸೊ ನಿಮ್ಗೆ ಈಗಾಗ್ಲೇ ಸಾಕಷ್ಟು ಪ್ರಾಕ್ಟೀಸ್ ಆಗಿರುತ್ತೆ. ಆ ಪ್ರಾಕ್ಟೀಸ್ ಏನಕ್ಕೆ? ಈ ಆನ್ಯುವಲ್ ಎಕ್ಸಾಮ್ ಅನ್ನ ಬರೀಲಿಕ್ಕೆ ನಿಮಗೆ ಸಹಾಯ ಆಗ್ಲಿ ಅಂತ ಹೇಳಿ. ಸೊ ಹಾಗಾಗಿ ನೀವು ನಾಳೆ ಪರೀಕ್ಷೆಯ ಕೊಠಡಿಗೆ ಹೋಗಿ ಕುಳಿತುಕೊಳ್ಬೇಕಾದ್ರೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರ್ಲಿ. ನಾನು ಇದುವರೆಗೆ ಕಲಿತಿರುವ ಅಂಶಗಳ ಮೇಲೆಯೇ ಈ ಪರೀಕ್ಷೆಯಲ್ಲಿ ನನಗೆ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಇಟ್ ಈಸ್ ಎಕ್ಸ್ಪೆಕ್ಟೆಡ್, ಇದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಏನೂ ಇಲ್ಲ ಅಂತ ಹೇಳಿ ನೀವು ಯೋಚನೆಯನ್ನು ಮಾಡ್ಬೇಕು ಮತ್ತೆ ಇದನ್ನೇ ಅಭ್ಯಾಸ ಮಾಡಿಕೊಳ್ಬೇಕು. ಒಂದು ವೇಳೆ ಒಂದು ಪ್ರಶ್ನೆ ನಿಮಗೆ ಒಂದು ಓದಿಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಳ್ಳಿ, ಅದನ್ನ ಇನ್ನೊಂದ್ಸರಿ ಓದಿ. ಇನ್ನೊಂದ್ಸರಿ ಓದಾಗ್ಲೂ ನಿಮಗೆ ಸರಿಯಾಗಿ ಗೊತ್ತಾಗ್ಲಿಲ್ವಾ, ಹೋಗ್ಲಿ, ಬಿಟ್ಬಿಡಿ. ಉಳಿದ ಪ್ರಶ್ನೆಗಳಿಗೆ ಉತ್ತರ ಬರೀತಾ ಹೋಗಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರದಾದ್ಮೇಲೆ ಇನ್ನೂ ನಿಮಗೆ ಸಮಯ ಉಳಿದಿರತ್ತೆ. ಆಗ ಮತ್ತೆ ಇದೇ ಪ್ರಶ್ನೆಗೆ ವಾಪಸ್ ಬನ್ನಿ, ಮತ್ತೆ ಇನ್ನೊಂದ್ಸರಿ ಓದಿ. ಖಂಡಿತ ಈ ಬಾರಿ ನಿಮಗೆ ಅರ್ಥ ಆಗತ್ತೆ. ಅದನ್ನ ಯೋಚನೆ ಮಾಡಿ, ನೀವೇನು ಕಲ್ತಿದ್ದೀರಿ, ತರಗತಿಯಲ್ಲಿ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ, ನೀವೇನ್ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ, ಅದನ್ನ ಆಧಾರವಾಗಿಟ್ಕೊಂಡು ಖಂಡಿತ ನಿಮಗೆ ಉತ್ತರ ಬರೀಲಿಕ್ಕೆ ಅವಕಾಶ ಹಾಗೆ ಆಗುತ್ತೆ. ಸೊ ಮಕ್ಳೇ, ನೀವು 2nd PUC ಎಕ್ಸಾಮ್ ಬರೀತಾ ಇರಿ ಅಥವಾ ಈಗ ಮುಂದೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನ ಬರೀತಾ ಇರಿ. ನಾನು ಈಗ ಹೇಳಿದ 3 ಅಂಶಗಳನ್ನ ನೀವು ನೆನ್ಪಿಟ್ಟುಕೊಳ್ಳಿ. ಒಂದು, ಅರಿವು. ಈ ಪರೀಕ್ಷೆ ಯಾಕಿದೆ, ಇಂಗ್ಲಿಷ್ ಅನ್ನ ನಾವು ಯಾಕೆ ಕಲಿಬೇಕು. ಇದು ಬರೀ ಇಂಗ್ಲಿಷ್ ಕಲಿಬೇಕು ಅನ್ನೋ ಒಂದೇ ಅಂಶ ಅಲ್ಲ. ಎಲ್ಲ ಸಬ್ಜೆಕ್ಟ್ಗಳು ಏನಿರುತ್ತೆ ಆ ಎಲ್ಲ ಸಬ್ಜೆಕ್ಟ್ಗಳ ಹಿಂದೆ ನಮಗೆ ಒಂದು ಅನುಕೂಲ ಆಗ್ಲಿ, ನಮಗೊಂದಷ್ಟು ತಿಳಿವು, ನಮ್ಮ ಜ್ಞಾನ ವಿಸ್ತಾರ ಆಗ್ಲಿ, ನಾವು ಇನ್ನೂ ಚೆನ್ನಾಗಿ ಯೋಚನೆ ಮಾಡಂಗಾಗ್ಲಿ, ನಾವು ಇನ್ನೂ ಒಳ್ಳೆ ಮನುಷ್ಯರಾಗಿ ಜೀವನದಲ್ಲಿ ಚೆನ್ನಾಗಿ ಬದುಕೋದಿಕ್ಕೆ ಅವಕಾಶ ಆಗ್ಲಿ ಅಂತಾನೆ ನಮಗೆ ಓದಿಸ್ತಾರೆ ಹೊರ್ತು ನಮಗೆ ಯಾರು ತೊಂದರೆ ಕೊಡಬೇಕು ಅಂತ ಹೇಳಿ ಈ ಸಬ್ಜೆಕ್ಟ್ ಗಳನ್ನ ನಮಗೆ ಇಟ್ಟಿಲ್ಲ ಅಥವಾ ಓದಿ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇಲ್ಲ. ಸೊ ನಾವು ಕಲಿತಾ ಇರುವಂತ ವಿಷಯ, ನಾವು ಕಲ್ತಿರುವ ವಿಷಯವನ್ನ ಪರೀಕ್ಷೆ ಮಾಡ್ತಾ ಇರುವಂತ ಪರೀಕ್ಷೆ, ಇವೆಲ್ಲವೂ ಸಹ ನಮ್ಮ ಅನುಕೂಲಕ್ಕಾಗಿ. ಇಟ್ ಈಸ್ ಫಾರ್ ಅವರ್ ಬೆನಿಫಿಟ್, ಇಟ್ ಈಸ್ ಅವರ್ ಫ್ರೆಂಡ್. ಇದೆಲ್ಲವೂ ನಮ್ಮ ಸ್ನೇಹಿತ, ನಮ್ಮ ಸ್ನೇಹಿತೆ, ನಮ್ಮ ಬೆಂಬಲಕ್ಕೆ ಇರೋದು ಅನ್ನೋ ಯೋಚನೆಯನ್ನ ನೀವು ತಂದ್ಕೊಳ್ಬೇಕು. ಈ ಯೋಚನೆ, ಈ ಅರಿವು ನಿಮಗೆ ಬಂತು ಅಂತ ಹೇಳಿದ್ರೆ ಮೊದಲನೇ ಹಂತದಲ್ಲಿ ನೀವು ಗೆಲುವನ್ನ ಕಾಣ್ತೀರಿ. ನಂತರ ಅಭ್ಯಾಸ ಮಾಡ್ಬೇಕು. ಇಂಗ್ಲಿಷ್ ನಲ್ಲಿ
ಬರೆದು ನೀವು ಆ ಮುಖ್ಯ ಪಾಠದ ಮುಖ್ಯ ಅಂಶಗಳನ್ನ, ವ್ಯಾಕರಣದ ಮುಖ್ಯ ಅಂಶಗಳನ್ನ ಅಭ್ಯಾಸ ಮಾಡ್ಬೇಕು. ಆಗ ಅದು ನಿಮ್ಮ ನೆನಪಿನ ಕೋಶಕ್ಕೆ ಹೋಗುತ್ತೆ, ನಿಮ್ಮ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ನಾಳೆ ಎಕ್ಸಾಮ್ ಅಲ್ಲಿ ನೀವು ಅದಕ್ಕೆ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾವು ಕಲಿಯುವಂತ ಪ್ರತಿಯೊಂದು ಗ್ರಾಮರ್ ಅಂಶ ಏನಿದೆ ಅದು ಪರೀಕ್ಷೆಗೆ ಅಷ್ಟೇ ಅಲ್ಲ, ನಾವು ಸಾಯುವವರೆಗೆ, ನಾವು ಜೀವಂತವಾಗಿ ಇರುವವರೆಗೆ ಪ್ರತಿದಿನ ಪ್ರತಿ ಕ್ಷಣ ಇಂಗ್ಲಿಷ್ ಭಾಷೆ ನಮ್ಮ ಸಹಾಯಕ್ಕೆ ಬರುತ್ತೆ. ನಾವು ಸ್ಪಷ್ಟವಾಗಿ ವ್ಯಾಕರಣಬದ್ಧವಾಗಿ ಭಾಷೆಯನ್ನ ಬಳಸಿದ್ವಿ ಅಂತ ಹೇಳಿದ್ರೆ ನಾವೇನ್ ಹೇಳ್ತಾ ಇದೀವಿ ಅನ್ನೋದು 4 ಜನಕ್ಕೆ ಅರ್ಥ ಆಗತ್ತೆ. ಹಾಗೆ 4 ಜನ ಏನ್ ಹೇಳ್ತಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗತ್ತೆ. ಆಗ ನಮ್ಮ ಕಮ್ಯುನಿಕೇಶನ್ ಚೆನ್ನಾಗಿರತ್ತೆ, ಜನಗಳ ಜೊತೆ ನಾವು ವರ್ತಿಸೋದು ಚೆನ್ನಾಗಿರತ್ತೆ. ಹಾಗಾಗಿ ನಮ್ಮ ಬದುಕಿನ ಗುಣಮಟ್ಟನೂ ಚೆನ್ನಾಗಿರತ್ತೆ. ಇದನ್ನ ನೀವು ಆ ಅಭ್ಯಾಸದ ಹಿನ್ನೆಲೆಯನ್ನ ಅರ್ಥ ಮಾಡ್ತೀರಿ. ಅರಿವು ಮತ್ತೆ ಅಭ್ಯಾಸ ಈ 2 ಅಂಶಗಳನ್ನ ನೀವು ಚೆನ್ನಾಗಿ ರೂಢಿಸ್ಕೊಂಡ್ರಿ ಅಂತ ಹೇಳಿದ್ರೆ, ನಾನು ಇದುವರೆಗೆ ಹೇಳಿದ ಅಂಶಗಳನ್ನ ಅರಿವಿನ ದೃಷ್ಟಿಯಿಂದ, ಅಭ್ಯಾಸ ದೃಷ್ಟಿಯಿಂದ ಹೇಳಿದ್ದನ್ನ ನೀವು ಚೆನ್ನಾಗಿ ರೂಢಿಸ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ. ಆ ಆತ್ಮವಿಶ್ವಾಸದ ಸಹಾಯದಿಂದ ನೀವು ಎಕ್ಸಾಮ್ ದಿನ ಒಳ್ಳೆಯ ರೀತಿಯಲ್ಲಿ ಉತ್ತರಗಳನ್ನ ಬರೀಲಿಕ್ಕೆ ಅವಕಾಶ ಆಗತ್ತೆ. ನೀವು ಒಳ್ಳೆಯ ಉತ್ತರವನ್ನ ಬರೆದ ಮೇಲೆ ಸಹಜವಾಗಿ ಒಳ್ಳೆ ಅಂಕ, ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಅಲ್ವಾ? ನಾನು ಇದುವರೆಗೆ ಹೇಳಿದ ಈ ಎಲ್ಲ ಅಂಶಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಮತ್ತೆ ಅದರ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆಯನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಪರೀಕ್ಷೆನಲ್ಲಿ ಕೂಡ ನೀವು ಇದೇ ರೀತಿ ಪ್ರಶ್ನೆಯನ್ನ ಓದಿ ಅರ್ಥ ಮಾಡ್ಕೊಂಡು ಸೂಕ್ತವಾದ ಉತ್ತರವನ್ನ ಬರೀರಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಗುಡ್ ಬಾಯ್. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷಾ ತಯಾರಿ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರಾದ ಆಂಗ್ಲ ಭಾಷಾ ಉಪನ್ಯಾಸಕರು ಆದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.